ನಮಸ್ಕಾರ. ಈಶಾನ್ಯ ವಾಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ತಿಮ್ಮಪ್ಪನ ದೇಗುಲದ ಬಗ್ಗೆ ಹಾಗೆ ವಾಸ್ತು ಸರಿ ಇಲ್ಲ ಅಂದರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ವೀಕ್ಷಕರೇ, ನೀವು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಗುರೂಜಿಯವರ ಹತ್ರ ಮಾತಾಡಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಬೋದು. ಏನಾಗುತ್ತೆ ಮುಂದೆ ಲೈಫಲ್ಲಿ, ಏನಾಗಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕೂಡ ಇದೇ ಏಪ್ರಿಲ್ 20ನೇ ತಾರೀಕಿಂದ ಶುರು ಆಗ್ತಿದೆ. 112ನೇ ಬ್ಯಾಚ್ ಇದಾಗಿದ್ದು, ಜ್ಯೋತಿಷ್ಯ ಅಂದ್ರೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ, ಇದನ್ನ ಕಲ್ತ್ರೆ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದು ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ತಿಳಿತಾ ಇದೆ. ಸೊ ಅದ್ರ ಬಗ್ಗೆ ಕೂಡ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ತಿಮ್ಮಪ್ಪನ ದೇಗುಲದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಿ. ಅಂದರೆ ಸಾಕಷ್ಟು ಜನ ವರ್ಷದಲ್ಲಿ ತುಂಬ ಜನ ಭೇಟಿ ಮಾಡೋ ದೇವಸ್ಥಾನ ಅಂದರೆ ತಿಮ್ಮಪ್ಪನ ದೇವಸ್ಥಾನ ಅಂತ ಹೇಳ್ಬೋದು. ಈಶಾನ್ಯ ದಿಕ್ಕಿನಿಂದ ಪ್ರಾರಂಭ ಆಗುತ್ತೆ ಅನ್ನೋದು ಒಂದು ಟಾಪಿಕ್. ಹೇಗೆ ಅದು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ? ಒಂದು ಆಶ್ಚರ್ಯ ಅಂತಲೂ ಹೇಳ್ಬೋದು, ಅಥವಾ ನನಗೆ ವಾಸ್ತು ಚೆನ್ನಾಗಿ ಗೊತ್ತಿದೆ ಅಂತಲೂ ಹೇಳೋದು ತಪ್ಪಾಗುತ್ತೆ. ಪ್ರಕೃತಿಯಿಂದ ಮನುಷ್ಯ ಕಲ್ತಿರ್ತಕ್ಕಂಥದ್ದು, ಪಕ್ಷಿಗಳಿಂದ ಕಲ್ತಿರ್ತಕ್ಕಂಥದ್ದು. ಈಗ ಗಿಡಗಳ ಮರಗಳೆಲ್ಲ ಪಕ್ಷಿಗಳು ಹಣ್ಣುಗಳನ್ನ ತಿಂದು ಆ ಬೀಜವನ್ನು ಬೇರೆ ಕಡೆ ಅದು ಉಗಿದಾಗದ ಆ ಭೂಮಿಯಿಂದ ಬೆಳೆದಿರ್ತಕ್ಕಂಥದ್ದು. ಅಲ್ಲಿ ಗೊತ್ತಾಯಿತು, ಓಕೆ, ಬೀಜ ಹಾಕಿದ್ರೆ ಭೂಮಿ ಒಳಗಡೆ ನಮಗೆ ಫಸಲು ಬರ್ತಕ್ಕಂಥದ್ದು ಒಂದು ವಿಶೇಷ. ಹಾಗೆ ಇನ್ನೊಂದೇನು ಅಂತಂದರೆ, ಈ ನಮ್ಮ ಮರ ಗಿಡಗಳಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಮರ, ಕೆಳಗಡೆ ನೀರು ಹಾಕಿದ್ರೆ ಆ ಎಲೆವರೆಗೂ ಕೂಡ ನೀರು ಹೋಗುತ್ತೆ. ಯಾವ್ದಾದ್ರು ಮೋಟ್ರ್ ಇದೆಯಾ ಮರದಲ್ಲಿ ಎಳೆಯೋಕ್ಕೆ? ಅಷ್ಟು ದೊಡ್ಡದು ಒಂದೊಂದು ಮರ 40 ಅಡಿ, 50 ಅಡಿ, 70 ಅಡಿ ಮರ ಇರುತ್ತೆ. ಯಾವ ಒಂದು ಜಾಗದಲ್ಲೂ ಕೂಡ ಮೋಟ್ರ್ ಫಿಟ್ ಮಾಡಿಲ್ಲ ಅಲ್ಲಿಂದ ನೀರು ಎಳ್ಕೊಳ್ಳೋಕ್ಕೆ. ಒಂದಕ್ಕೊಂದಕ್ಕೆ ಕನೆಕ್ಷನ್ ಇರ್ತಕ್ಕಂಥದ್ದು ಕೂಡ ಅಲ್ಲಿ ಮರಗಳಲ್ಲೂ ಕೂಡ ಒಂದು ವಾಸ್ತು ಟೆಕ್ನಿಕ್ ವರ್ಕ್ ಆಗುತ್ತೆ. ಅಂದರೆ ಕೆಳಗಡೆ ಹೆವಿಯರು, ಮೇಲ್ಗಡೆ ಲೈಟರು. ಅರ್ಥ ಮಾಡ್ಕೋಬೇಕು. ಎಲೆಗಳೆಲ್ಲ ಸ್ವಲ್ಪ ಬ್ರ್ಯಾಂಚಸ್ ಎಲ್ಲ ಲೈಟ್ ಇರುತ್ತೆ, ಅಬ್ಸಾರ್ವ್ ಮಾಡಿ ಹೀಟಿಂದ ಫೋಟೋಸಿಂಥಸಿಸ್ ಆಗಿ ಬರ್ತಕ್ಕಂಥದ್ದು. ಸೊ ಇದು ಪ್ರಕೃತಿಯ ಸೃಷ್ಟಿ. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದೇ ವಿಚಾರದಲ್ಲಿ ಇವತ್ತಿಗೂ ಕೂಡ ತಿಮ್ಮಪ್ಪನ ದೇವರನ್ನು ಕೆತ್ತಿರ್ತಕ್ಕಂಥದ್ದು ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಯಾರು ಕೆತ್ತಿದ್ದು ಏನೂ ಉಲ್ಲೇಖ ಇಲ್ಲ. ಎಲ್ಲರೂ ಹೇಳ್ತಾರೆ ಅದು ಸ್ವಯಂಭೂ ಅಂತ ಕರೀತಾರೆ. ಅಂದರೆ ಕಲಿಯುಗದಲ್ಲಿ ನಾರದ ಮುನಿಗಳು ವಿಷ್ಣುವಿನ ಅವತಾರದಲ್ಲಿ ಮಾತಾಡಿದ್ದಾರೆ. ವಿಷ್ಣುವಿನ ಅವತಾರ ನಾರದ ಸಂಹಿತದಲ್ಲಿ ಕಲಿಯುಗದಲ್ಲಿ ಒಂದೇ ದೇವರು, ಅದು ಕಲ್ಕಿ ಅಂತ ತಗೊಳ್ತಿರೋ ಏನಂತ ತಗೊಳ್ತಿರೋ, ವೆಂಕಟೇಶ್ವರ ಅಂತ ಹೇಳಿ ಬಂದು ನೆಲೆಸಿ ಭಕ್ತರ ಕಷ್ಟಗಳನ್ನು ಹೋಗ್ಲಾಡ್ಸೋಕ್ಕೆ ಒಂದು ಜಾಗವನ್ನು ಮಾಡಿದ್ದೀನಿ. ಆ ಜಾಗ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಫಸ್ಟ್ ಹೇಳ್ತಾರೆ. ಈ ಪವಿತ್ರತೆ ಹೇಗೆ ಬಂತು ಅಂತ ನಾವು ಅದನ್ನು ವೈಜ್ಞಾನಿಕವಾಗಿ, ಅಂದರೆ ವಿಜ್ಞಾನವನ್ನು ತಗೊಂಬಂದು ಅಲ್ಲಿ ನೋಡಿದಾಗ ಅಂಥಂಥ ಜಾಗದಲ್ಲಿ ಇಂತಿಂಥದೇ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ನೋಡಿದಾಗ ಮೊದಲು ಪುಷ್ಕರಣಿಯನ್ನು ನೋಡ್ತೀವಿ. ಪುಷ್ಕರಣಿ ಈ ಈಶಾನ್ಯ ಭಾಗದಲ್ಲಿದೆ, ಜಲತತ್ವ ಆಗಿರ್ತಕ್ಕಂಥದ್ದು. ಇಲ್ಲಿ ಸೂರ್ಯನ ಕಿರಣಗಳು ಮೊದಲು ಬಿದ್ದು ಅಲ್ಲಿ ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈಶಾನ್ಯ ಜಾಗ. ಯಾಕೆ ಮನೆ ಸಂಪನ್ನ ಈಶಾನ್ಯಕ್ಕೆ ಕರೆಕ್ಟಾಗಿಡಬೇಕು? ಹಿಂದಿನ ಕಾಲದಲ್ಲಿ ತೊಟ್ಟಿ ಕಟ್ಟೋರು, ತೊಟ್ಟಿ ಮನೆ ಅಂತ ಮಾಡೋರು. ಆದರೆ ಈಗಿನ ಕಾಲದಲ್ಲಿ ನಾವು ವಾಸ್ತು ಪ್ರಕಾರ ಕಟ್ಟಿದ್ದೀವಿ ಅಂತ ಹೇಳಿ ಅಂಡರ್ಗ್ರೌಂಡಲ್ಲಿ ಹಾಕಿ ಮುಚ್ಚಿಬಿಡ್ತೀವಿ. ಆದರೂ ಕೂಡ ನೀವು ಅಂಡರ್ಗ್ರೌಂಡಲ್ಲಿ ಹಾಕಿ ಮುಚ್ಚಿದ್ರೂ ಕೂಡ ಸ್ವಲ್ಪ ಜಾಗ ಇರಬೇಕು. ಅಂದರೆ ಸೂರ್ಯನ ಬೆಳಕು ಅಟ್ಲೀಸ್ಟ್ ಆ ಭೂಮಿ ಮೇಲೆ ಬಿದ್ದು ಒಳಗಡೆ ಆದರೂ ಎನರ್ಜೈಸ್ ಆಗಬೇಕು. ಇವತ್ತು ನಾವೇನು ಮಾಡಿದ್ದೀವಿ, ಜಾಗದ ಅಭಾವದಿಂದ ಪೂರ್ತಿ ಬಿಲ್ಡಿಂಗ್ ಕಟ್ಟಿ ಮನೆ ಒಳಗಡೆ ಸಂಪಾಕೋತಾ ಇದ್ದೀವಿ. ಇದು ಕೂಡ ವಾಸ್ತು ದೋಷ. ವಾಸುಕಿ ಅನ್ನೋ ನಾಗ ವಿಷ್ಣುವಿನ ಒಂದು ಮಲಗ್ತಕ್ಕಂಥ ಒಂದು ದೇವತೆ ಅಂತ ಹೇಳಿದ್ದಾರೆ. ಯಾವಾಗ ಬಿಸಿಲು ಬೀಳಲ್ವೋ, ಆ ಒಂದು ನಾರ್ತ್ ಈಸ್ಟ್ ಫಸ್ಟ್ ರೇಸ್ ಬೀಳಲ್ವೋ, ಆವಾಗ ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗುತ್ತೆ.
ಸೊ ಯಾರ್ಯಾರು ನೀವು ಮನೆ ಕಟ್ಟಿದ್ದೀರಾ ಅದ್ರ ಜೊತೆಗೆ ನಾವು ಏನು ಮಾಡಿಬಿಡ್ತೀವಿ, ಕಾರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಪೋರ್ಟಿಕೋ ಹಾಕ್ಬಿಡ್ತೀವಿ. ಆ ಪೋರ್ಟಿಕೋ ಜಾಗದಲ್ಲೇ ಬಂದ್ಬಿಡುತ್ತೆ ಸಂಪು. ಸಂಪ್ ಹೇಗಿರಬೇಕು ಅಂತಂದರೆ ಎಲ್ಲೂ ಕೂಡ ಪೋರ್ಟಿಕೋನೂ ಇರಬಾರ್ದು, ಬಿಸಿಲು ಅಲ್ಲಿ ನೀವು ಆ ಒಂದು ಸಂಪಲ್ಲಿ ಒಂದು ಎತ್ತೋದು ಇಳಿಸೋದು ಒಂದು ಬಾಕ್ಸ್ ಇರ್ತಕ್ಕಂಥದ್ದು, ಓಕೆ, ಒಂದು ಪ್ಲೇಟ್ ಇರುತ್ತೆ. ಆ ಪ್ಲೇಟು ಕೂಡ ಆಕಾಶಕ್ಕೆ ಫ್ರೀಯಾಗಿದ್ದಷ್ಟು ಸ್ವಲ್ಪ ಪ್ರಮಾಣವಾದರೂ ಅಲ್ಲಿ ಬೆಳಿಗ್ಗೆ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಸ್ ಪಾಸ್ ಆಗಬೇಕಲ್ಲಿ. ನಾವೇನು ಮಾಡ್ತೀವಿ, ಅದು ಬ್ಲಾಕ್ ಮಾಡಿ ವಾಸ್ತು ಅಂದರೆ ಹೆಂಗೆ ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ಇಲ್ಲಿ ಇಟ್ಬಿಟ್ರೆ ಅದು ವಾಸ್ತು ಅಂದ್ಕೊಂಬಿಟ್ಟಿದ್ದೀವಿ. ಅದಲ್ಲ, ಅಲ್ಲಲ್ಲಿ ಇಟ್ಟಿದ ತಕ್ಷಣ ಅದು ವಾಸ್ತು ಆಗಲ್ಲ. ಅದು ಪ್ರಕೃತಿಗೆ ಒಡ್ಡಬೇಕು, ಪ್ರಕೃತಿಗೆ ಮೈ ಒಡ್ಡಬೇಕು. ಮೈ ಒಡ್ಡದಾಗಲೇ ಅಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ತುಂಬ ಜನ ಮನೆಯಲ್ಲಿ ಸಫರ್ ಮಾಡ್ತಾ ಇರ್ತಕ್ಕಂಥ ಮೊದಲ ಕಾರಣ ಈ ಈಶಾನ್ಯದಲ್ಲಿರ್ತಕ್ಕಂಥ ಈ ಸಂಪ್ ಮಾಡಿರ್ತಾರಲ್ಲ, ಕ್ಲೋಸ್ ಮಾಡಿಬಿಡ್ತೀವಿ. ಅಂದರೆ ಅಲ್ಲಿವರೆಗೂ ತೊಗೊಂಬಂದ್ಬಿಡ್ತೀವಿ, ಜಾಗದ ಅಭಾವ ಏನು ಮಾಡೋಕ್ಕಾಗಲ್ಲ. ಅದಕ್ಕೇನಾದ್ರು ಪರಿಹಾರ ಇದೆಯಾ ಅಂತಂದರೆ ಸೂರ್ಯನ ಕರ್ಕೊಂಬಂದು ಅಲ್ಲಿ ಹೆಂಗೆ ಬೆಳಕು ಬೀಳಿಸೋದು, ಆಗಲ್ಲ. ಈ ತಿಮ್ಮಪ್ಪನ ಜಾಗದಲ್ಲಿ ಅಲ್ಲೆಲ್ಲೂ ಕೂಡ ಓಪನ್, ಅಂದರೆ ಅಲ್ಲೆಲ್ಲೂ ಕಟ್ಟಡ ಕಟ್ಟಿಲ್ಲ, ಅಲ್ಲಿ ದೇವ್ರಿಗೆ ಬಿಟ್ಬಿಟ್ಟಿದ್ದಾರೆ ಆ ಜಾಗ. ಈಶಾನ್ಯದಲ್ಲಿ ಬಿಸಿಲು ಬೀಳಲಿ ಅಂತ ಹೇಳಿ ಅದನ್ನು ದೇವರಿಗೆ ಬಿಟ್ಬಿಟ್ಟಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ತಿರುಪತಿಯಲ್ಲಿರ್ತಕ್ಕಂಥದ್ದು ಅಥವಾ ತಿರುಮಲದಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ ಈಶಾನ್ಯ ಭಾಗದಲ್ಲಿ ಮೊದಲು ಬರ್ತಕ್ಕಂಥ ಈ ಒಂದು ಏನಂತಾರೆ ನೀರಿನ ಜಾಗ ಪ್ರಕೃತಿಗೆ ಎಕ್ಸ್ಪೋಸ್ ಆಗಿದೆ. ಆ ಕಾರಣದಿಂದ ಈಶಾನ್ಯದಿಂದನೇ ಯಾಕೆ ಶುರು ಮಾಡಬೇಕು ಅಂತಂದರೆ ಅಲ್ಲಿ ಲೈಟ್ ವೆಯ್ಟ್ ಆಗಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಒಂದು ಜಾಗ ನಮಗೆ ನೀರಿಂದ ತುಂಬಿರ್ತಕ್ಕಂಥದ್ದು, ನೀರೇ ಜೀವಾಳ ಅಂತ ಹೇಳ್ಬಿಟ್ಟು ಈ ಪ್ರಕೃತಿಯಲ್ಲಿ ಮೊದಲು ಬರ್ತಕ್ಕಂಥ ಒಂದು ಸ್ಥಳದಲ್ಲಿ ಆ ಒಂದು ಮೂಲೆಯಲ್ಲಿ ವಾಟರ್ ಕಾಂಟೆಂಟ್ ಅಂತ ಇಟ್ಟಿದ್ದೀವಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದನೇ ಮಾಡ್ತಾರೆ ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗನ ಬಗ್ಗೆ ಕೇಳಬೇಕು, ಸೊಸೆ ಬಗ್ಗೆ ಕೇಳಬೇಕು, ಮಗನ ಬಗ್ಗೆನೂ ಕೇಳಬೇಕು. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಯಾರ ಬಗ್ಗೆ ಕೇಳಬೇಕು? ಸೊಸೆ ಬಗ್ಗೆ. ಸೊಸೆ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗನ ಬಗ್ಗೆನೂ ಕೇಳಬೇಕು, ಇಬ್ಬರ ಬಗ್ಗೆನೂ ಕೇಳಬೇಕು. ಯಾರ್ದಾರು ಒಬ್ರು ಬಗ್ಗೆ ಒಂದು ವಿಚಾರ ಅಷ್ಟೇ ಕೇಳೋಕ್ಕಾಗೋದು. ಸೊ ಒಂದು ವಿಚಾರ ಹೇಳಿ, ಯಾರ ಬಗ್ಗೆ ಏನು ಕೇಳಬೇಕಂತ. ಸೊಸೆದು 7 ಓಕೆ 7/10/95. 95. ಹುಟ್ಟಿದ ಸಮಯ? ಹಲೋ 95 7/10/95. ಓಕೆ, ಹುಟ್ಟಿದ ಸಮಯ ಎಷ್ಟು ಗಂಟೆಗೆ? ಸಮಯ ಬೆಳಗ್ಗೆ 7ರಿಂದ 8 ಗಂಟೆ. ಕೇಳಿಸ್ಲಿಲ್ಲ. ಬೆಳಗ್ಗೆ 7ರಿಂದ 8 ಗಂಟೆ. ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ವಾ? ಎಕ್ಸಾಮ್ ಟೈಮ್ ಗೊತ್ತಿಲ್ಲ, 7:30 ಅಂತ. ಓಕೆ ಮೇಡಮ್, ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಅಂದರೆ ಪ್ರಶ್ನೆ ಶಾಸ್ತ್ರದಲ್ಲಿ ಹೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ, ಬೇಗ ಹೇಳಿ. 1ರಿಂದ 249 ಸಂಖ್ಯೆ. 108. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ಅವ್ರಿಗೆ ಗೌರ್ಮೆಂಟ್ ಜಾಬ್ಗೋಸ್ಕರ ವೇಟ್ ಮಾಡ್ತಾವ್ರೆ, ಆಗುತ್ತೆ ಇಲ್ವೋ ಅಂತ ಕೇಳಬೇಕು. ಅವ್ರ ಮುಂದೆ ಜೀವನ ಹೇಗಿದೆ, ಚೆನ್ನಾಗಿದೆಯಾ ಏನು ಅಂತ ಕೇಳಬೇಕು. ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿ. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ. ಸೂರ್ಯ ಮತ್ತು ಚಂದ್ರ ಬರಬೇಕು ಈ ಕಾಂಬಿನೇಷನಲ್ಲಿ. ಜಾಬ್ ವಿಚಾರದಲ್ಲಿ ನಾವು ತಗೊಂಡಾಗ ಸೂರ್ಯ ಚಂದ್ರ ಇಲ್ಲ ಅಂದಾಗ ನೆಕ್ಸ್ಟು ನಾವು 10ನೇ ಮನೆ ಹೋಗ್ತೀವಿ. ಈ ಒಂದು ಕಸ್ಪ್ ಕಾಂಬಿನೇಷನಲ್ಲಿ ನಾವು ಈ ಒಂದು ಕಾಂಬಿನೇಷನ್ಸ್ ನೋಡಿದಾಗ ಪವರ್ ಪೊಸಿಷನಲ್ಲಿ ಏನಾದರೂ ಜಾಬಲ್ಲಿ ಸೂರ್ಯ ಚಂದ್ರ 6 ಮತ್ತು 10 ಟ್ರೈ ಮಾಡ್ಬೋದು ಅಂತ ಬರ್ತಾಯಿದೆ. 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಬಲಗೈ ಉಂಗುರದ ಬೆರಳಿಗೆ ಈ ಒಂದು ಬಸರಾ ಪರ್ಲ್ ಅಂತ ಬರುತ್ತೆ ಹಾಕ್ಕೊಳ್ಳಿ. ಸೊ ಯೋಗ ತೋರಿಸ್ತಾ ಇದೆ, ಜಾಬ್ದು ಖಂಡಿತ ಆಗುತ್ತೆ. ಹಾಗೆ 12ನೇ ಮನೆ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಕೆಲಸ ಬೇಗ ಆಗೋಕ್ಕೆ ಬಾಳೆಹಣ್ಣನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶೈಲಜಾ ಅಂತ, ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗನ ಬಗ್ಗೆ. ಹಾಂ 30 ಓಕೆ ಸೆಪ್ಟೆಂಬರ್ 98. 9/98. ಹುಟ್ಟಿದ ಸಮಯ?
12:04 PM 12 ಗಂಟೆ 4 ನಿಮಿಷ. ಹುಟ್ಟಿದೂರು? ಮೈಸೂರು. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ಅವರು ಕೆಲಸದ ಬಗ್ಗೆ ಕೇಳಬೇಕಿತ್ತು. ಓಕೆ. 30 ಸೆಪ್ಟೆಂಬರ್ 1998. ಹೌದು. 2038 ರಾಹು ನಡೀತಾ ಇದೆ. ರಾಹು 8 ಸ್ವಲ್ಪ ಸಮಾಧಾನ ಇರಲ್ಲ. ಕೆಲಸದ ಬಗ್ಗೆ ಏನು ಕೇಳಬೇಕು, ಏನು ಕೆಲಸದಲ್ಲಿ ಇವಾಗ ಇದ್ದಾರೆ? ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಅದರಲ್ಲೇನು ಅಂತ ಇದಿಲ್ಲ, ಅದಕ್ಕೆ ಬೇರೆ ಟ್ರೈ ಮಾಡ್ಬೇಕಂತಿದ್ದಾರೆ. ಬೇರೆ ಟ್ರೈ ಮಾಡಬೇಕು ಅಂತಂದರೆ 5ನೇ ಮನೆ ಮತ್ತು 9ನೇ ಮನೆ ನೋಡ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಬುಧನ ಕಾಂಬಿನೇಷನಲ್ಲಿ 5, 9 ಬಂದಿಲ್ಲ. ಕೇತುವಿನ ಕಾಂಬಿನೇಷನಲ್ಲಿ ಮತ್ತು ಶುಕ್ರನ ಕಾಂಬಿನೇಷನ್ 9 ಚೇಂಜ್ ಆಫ್ ಜಾಬ್ ಅಂತ ನಾವು ನೋಡ್ತೀವಿ. ರಾಹು 2028 ಶುಕ್ರ ಬಂದಾಗ ಅಂದರೆ ಇದೇ ವರ್ಷ ಆಗಸ್ಟಿಂದ ಮುಂದಿನ ವರ್ಷ ಫೆಬ್ರವರಿಗೆ ಬದಲಾವಣೆ ತೋರಿಸ್ತಾ ಇದೆ. ಹೊಸ ಆಪರ್ಚುನಿಟಿ ಕೊಡುತ್ತೆ. ಖಂಡಿತ ಅಲ್ಲಿ ಸಕ್ಸಸ್ ಗೊತ್ತಾಗುತ್ತೆ. ಯಾಕೆಂದರೆ ಯಾವ ಗ್ರಹ 9ನೇ ಮನೆ ಸೂಚ್ಯಾಂಕ ಬರುತ್ತೆ ಹಾಗೆ ಬದಲಾಗುತ್ತೆ. ಆಮೇಲೆ ಜ್ಯೋತಿಷ್ಯ ಕಲಿಯೋಕ್ಕೆ ನಿಮ್ಮ ಮಗನೋ ಯಾರಿಗೋ ಹೇಳಿ, ಅವ್ರಿಗೆ ಅವಾಗ ಈ ಥರ ಟೆನ್ಷನ್ ಇರಲ್ಲ. ನಿಮ್ಮಂಥ ಯುವಕರನ್ನ, ನಿಮ್ಮಂಥ ವಯಸ್ಸಾದವರು ಫಸ್ಟು ಹಿಂದೂ ಧರ್ಮನ ಕಾಪಾಡಬೇಕು ಅಂದರೆ ಮಕ್ಕಳಿಗೆಲ್ಲ ಜ್ಯೋತಿಷ್ಯ ಕಲೀರಿ ಅಂತ ಬುದ್ಧಿವಾದ ಹೇಳಿ. ಆವಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಬರುತ್ತೆ, ಜೀವನವನ್ನು ಅವರು ರೂಪಿಸ್ಕೊಂಡು ಹೋಗ್ತಾರೆ. ಆವಾಗ ಇದರಲ್ಲಿ ಏನೋ ಒಂದು ವಿಜ್ಞಾನ ಇದೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಬೆಳೆಯೋಕ್ಕೆ ಜ್ಯೋತಿಷ್ಯನೇ ಮೂಲ ಕಾರಣ ನಮ್ಮ ಹಿಂದೂ ಧರ್ಮದಲ್ಲಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ ಗುರುಜಿ, ಕಟ್ಟಾಗಿದೆ. ಇವಾಗ ವಾಸ್ತು ಸರಿ ಇಲ್ಲ ಅಂದರೆ ತೊಂದರೆಗಳಾಗುತ್ತಲ್ಲ, ಎಷ್ಟರ ಮಟ್ಟಿಗೆ ಇರುತ್ತೆ? ಅಂದರೆ ಒಂದು ತೊಂದರೆ ಅಂದರೆ ನಾವೆಲ್ಲ ಥಿಂಕ್ ಮಾಡೋದು ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅಂತ. ಓಕೆ. ಈಗ ನಾವೆಲ್ಲ ಥಿಂಕ್ ಮಾಡಬೇಕು ಅಂತಂದರೆ ಮಾನಸಿಕ ತೊಂದರೆನೂ ತೊಂದರೆನೇ, ದೈಹಿಕವಾಗಿರ್ತಕ್ಕಂಥ ತೊಂದರೆನೂ ತೊಂದರೆನೇ. ಅದು ಯಾರು ಈಗ ನಿಮಗೆ ಎಲ್ಲರೂ ಕೌಂಟ್ ಮಾಡ್ತಾರೆ, ಅದು ಬಂದಾಗ ಅನುಭವ ಆಗುತ್ತೆ. ಈಗ ನಿಮ್ಮ ಹತ್ರ 10 ಕೋಟಿ ರೂಪಾಯಿ ಇದೆ, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ, ಎದೊಳಕಾಲ, ಕುತ್ಕೊಳ್ಳೋಕ್ಕಾಲ, ಕಾಲು ನೋವು, ಕ್ಯಾನ್ಸರು, BP, ತಲೆನೋವುಗಳು ಬಂದರೆ ನೀವು ಆ ದುಡ್ಡಿನ ಬಗ್ಗೆ ಚಿಂತೆನೇ ಇರಲ್ಲ. ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ನಮ್ಮ ದೇಹನೇ. ನಮ್ಮ ದೇಹ ಆರೋಗ್ಯವಾಗಿದ್ದರೆ ನೀವು ಕೋಟಿಗೆ ನೀವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗದೇ ಇಲ್ಲ. ಇದು ಯಂಗ್ಸ್ಟರ್ಸಲ್ಲಿ ಗೊತ್ತಾಗಲ್ಲ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಗೊತ್ತಾಗುತ್ತೆ. ಅಥವಾ ಮಧ್ಯದಲ್ಲಿ ಅನೇಕರು ಯಾರು ಕಾಯಿಲೆಯಿಂದ ಬಳಲಿರ್ತಾರೆ, 20 ವರ್ಷದಲ್ಲೂ ಕಾಯಿಲೆಯಿಂದ ಬಳಲಿರ್ತಾರೆ, 30 ವರ್ಷದಲ್ಲೂ ತುಂಬ ಕಾಯಿಲೆ ಬಂದು ನರಳಿರ್ತಾರೆ. ಅವ್ರನ್ನೋ ಕೇಳಿ ಜೀವನದಲ್ಲಿ ಏನು ಇಂಪಾರ್ಟೆಂಟು ಅಂತ. ಆರೋಗ್ಯ, ಅದಕ್ಕೆ 5ನೇ ಮನೆ ಬರುತ್ತೆ. ಹಾಗೆ ಇರ್ತಕ್ಕಂಥ ಮನೆಯೂ ಕೂಡ ನೀವು, ಮನೆ ನಮ್ಮ ಕೈಯಲ್ಲಿದೆ, ಜಾತಕ ನಮ್ಮ ಕೈಯಲ್ಲಿಲ್ಲ. ಜಾತಕ ಬಂದಿರತಕ್ಕಂಥದ್ದು ಪರಿಹಾರ ಮಾಡೋದು ಮಾತ್ರ ನಮಗೆ ಆಗ್ತಕ್ಕಂಥದ್ದು. ಆದರೆ ವಾಸ್ತು ಅನ್ನತಕ್ಕಂಥದ್ದು ಇರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿನ ನಾವು ತೊಗೊಳ್ಬೇಕು ಅಂತಂದರೆ ಅಲ್ಲಿ ವಾಸ್ತು ಕರೆಕ್ಟಾಗಿ ಮಾಡಿದ್ರೆ ಕೂಡ ಅಲ್ಲಿ ನಮಗೆ ಹೆಲ್ತ್ ಸೆಗ್ಮೆಂಟು ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನು ನಾವು ಎಲ್ಲಿಂದ ತಿಳ್ಕೊಂಡ್ವಿ ಅಂದರೆ ಪ್ರಕೃತಿಯಿಂದ ತಿಳ್ಕೊಂಡ್ವಿ. ಹಾಗೆ ದೇವಸ್ಥಾನಗಳು ಬಂದು ಆಗಿರ್ತಕ್ಕಂಥ ಒಂದು ಕ್ರಿಯೇಷನ್ ಅಂತ ತೊಗೊಳ್ತೀವಿ, ಅದನ್ನು ತೊಗೊಂಡ್ವಿ. ಯಾವುದೇ ದೇವಸ್ಥಾನ ನೋಡಿ, ನದಿ ತೀರದಲ್ಲಿರ್ತಕ್ಕಂಥ ದೇವಸ್ಥಾನಗಳೆಲ್ಲ ಅಭಿವೃದ್ಧಿಯಾಗಿದೆ. ನದಿ, ನೀರು. ಸೊ ಅದಕ್ಕೆ ನಮ್ಮ ಮನೆಯಲ್ಲೂ ಫಸ್ಟು ನೀವು ಏನಾದ್ರು ಸಂಪನ್ನ ಏನಾದ್ರು ಮಾಡಬೇಕು ಅಂದರೆ ಫಸ್ಟ್ ಅಗದ್ಬಿಟ್ಟು ನೀರು ಹಾಕ್ತಾರೆ. ಫಸ್ಟ್ ನೀರಿಂದನೇ ಎಲ್ಲ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದಕ್ಕೆ ಈಶಾನ್ಯ ಭಾಗದಲ್ಲಿ ನೀರು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅದಕ್ಕೆ ಬಿಸಿಲು ಬೀಳಬೇಕು ಅಂತಿರೋದು 2ನೇ ಒಂದು ವಿಚಾರ. ಯಾವಾಗ ಬಿಸಿಲು ಬೀಳಲ್ಲ, ಅಲ್ಲಿ ಏನೂ ಆಗಲ್ಲ ಅಂತಂದಾಗ ನೀರಿದೆ 50% ಓಕೆ, ಬಿಸಿಲು ಬಿದ್ದಿಲ್ಲ 50% ನಾಟ್ ಓಕೆ. ಸೊ ಅದನ್ನು ಕರೆಕ್ಟಾಗಿ ತೊಗೊಂಡ್ರೆ ಅದು ಸರಿಯೇ ಇಲ್ಲ. ಹಾಗೆ ತುಂಬ ಜನ ಒಂದು ವಿಚಾರ ಕೇಳ್ತಾರೆ. ಓಕೆ ಗುರುಜಿ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದ 15 ದಿನದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ,
ರಾಶಿಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಾಸ್ತುದೋಷ ಇದ್ರೆ ಹೋಮ ಹವನ ಪೂಜೆ ಮಾಡಿಸೋದ್ರಿಂದ ಸರಿ ಹೋಗುತ್ತಾ? ಹೋಮ ಹವನದಿಂದ ಪ್ರಕೃತಿಯಲ್ಲಿ ಕೆಲವು ಬದಲಾವಣೆ ಆಗುತ್ತೆ. ಇದನ್ನು ನಾವು ಫೈರ್ ಥೆರಪಿ, ಸೌಂಡ್ ಥೆರಪಿ, ಹೀಟ್ ಥೆರಪಿ ಅಂತ ಕರಿತೀವಿ. ಇದರಲ್ಲಿ ನಾವು ವಾಸ್ತು ಹೋಮವನ್ನು ಮಾಡ್ತೀವಿ. ನಾವು ಕಟ್ಟಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸು ಡೆಡ್ ಮೆಟೀರಿಯಲ್ಸು. ಅನೇಕರು ಅಲ್ಲಿ ಬಂದು ಕಟ್ಟಿರ್ತಕ್ಕಂಥದ್ದು ಶ್ರೇಷ್ಠವಾಗಿರಲ್ಲ, ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸೊ ನಾವು ಕಟ್ಟಿರ್ತಕ್ಕಂಥ ಮನೆ ಶುದ್ಧವಾಗಿರ್ತಕ್ಕಂಥ ಪದಾರ್ಥದಿಂದ ಕಟ್ಟಿರಲ್ಲ. ಒಂದು ಕಾಂಕ್ರೀಟ್ ಆಗಿರ್ಬೋದು, ಹಾಕಿರ್ತಕ್ಕಂಥ ಸಿಮೆಂಟ್ ಮಿಕ್ಸ್ ಇರ್ಬೋದು, ಮೇಲ್ಗಡೆ ಇರ್ತಕ್ಕಂಥ ಸ್ಲ್ಯಾಬು, ಕಬ್ಬಣ, ಇವೆಲ್ಲ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಪದಾರ್ಥ ಅಲ್ಲ. ಆದರೆ ಮನೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ಶ್ರೇಷ್ಠವಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕೋಕ್ಕಾಗದೇ ಇರೋದ್ರಿಂದ ಒಳಗಡೆ ಅದಕ್ಕೆಲ್ಲ ಒಂದು ಸ್ವಲ್ಪ ರೀತಿಯ ಒಂದು ಪಾಸಿಟಿವ್ ಎನರ್ಜಿನ ಮಾಡೋಕ್ಕೆ ಹೋಮ ಹವನ ಅಂತ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕಟ್ತಕ್ಕಂಥ ಮನೆ ಎಲ್ಲ ಡೆಡ್ ಮೆಟೀರಿಯಲ್ಸ್ ಆಗಿರೋದ್ರಿಂದನೇ ನಾವು ಫೌಂಡೇಶನ್ ಕಿಟ್ ಹಾಕ್ಕೊಳ್ಳಿ ಅಂತ ಹೇಳೋದು. ಆ ಫೌಂಡೇಶನ್ ಕಿಟ್ ಏನು ಮಾಡುತ್ತೆ, ಆ ಒಂದು ಪದಾರ್ಥಗಳಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಧನಾತ್ಮಕ ಶಕ್ತಿಯಾಗಿ ಮಾಡಿಬಿಡುತ್ತೆ. ಇದನ್ನೆಲ್ಲ ನಾವು ಫೌಂಡೇಶನ್ ಕಿಟ್ನ ಫೌಂಡೇಶನಲ್ಲಿ ಯಾರು ಮನೆ ಕಟ್ಟಿದ್ರು ಕೂಡ ಹಿಂದ್ಗಡೆ ಆಚೆ ಕಡೆ ಜಾಗ ಇದೆ, ಖಂಡಿತ ಹಾಕ್ಬೋದು. ಪಾಯಿಂಟ್ ನಂಬರ್ 1. ಸೊ ಸಾಕಷ್ಟು ಜನ ಸಫರ್ ಮಾಡ್ತಾ ಇರ್ತಾರೆ, ಮನ್ಸು ಮಾಡಲ್ಲ ಹಾಕ್ಕೊಳ್ಳೋಕ್ಕೆ. ಯಾಕೆ ಅಂದರೆ ಅದು ವಿಧಿಲಿಖಿತ. ಸೊ ಯಾವಾಗ ಬಂದು ಒಂದು ವಾಣಿ ಬಂದು ಹೇಳುತ್ತೆ ಇಲ್ಲಿ ಒಳ್ಳೇದು ಆಗುತ್ತೆ ಮಾಡ್ಕೊಳ್ಳಿ ಅಂತ, ಆದರೆ ಜನಕ್ಕೇನು ಅಂತಂದರೆ ಅದನ್ನು ತಾತ್ಸಾರ ಮಾಡ್ತಾರೆ, ಸಫರ್ ಆಗ್ತಾನೇ ಇರ್ತಾರೆ. ಸೊ ಅದೃಷ್ಟ ಹೇಗೆ ಬರುತ್ತೆ ಅಂತ ಯಾರು ಕೇಳಿದ್ರೆ, ಅದೃಷ್ಟ ಅನೇಕ ಕಡೆಯಿಂದ ಬರುತ್ತೆ. ಅದೃಷ್ಟನ ತಗೊಂಡು ನಾವು ಬಳಸ್ಕೊಳ್ತಕ್ಕಂಥದ್ದು ನಮಗೆ ಬಿಟ್ಟಿರ್ತಕ್ಕಂಥದ್ದು ಅನ್ನೋದು ನಾವು ಹೇಳ್ತೀವಿ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಈಶಾನ್ಯದಲ್ಲಿ ನಾವು ನೀರಿಡಬೇಕು ಅಂತ ಹೇಳಿದ್ವಲ್ಲ, ಅಲ್ಲಿ ನಮ್ಮ ಪ್ಲಾಟ್ ಏನು ನಮ್ಮ ಪ್ಲಾಟು ರೆಕ್ಟ್ಯಾಂಗಲ್ ಸ್ಕ್ವೇರ್ ಇರುತ್ತೆ, ಈ ನೈಋತ್ಯದಿಂದ ಆ ಈಶಾನ್ಯಕ್ಕೆ ಒಂದು ಗೆರೆನ ಹಾಕಿದ್ರೆ, ಒಂದು ಲೈನ್ ಹಾಕಿದ್ರೆ ಸಂಪು ಅದರೊಳಗಡೆ ಕಟ್ಟಾಗಬಾರ್ದು. ಆ ಲೈನ್ಗೆ ಆ ಕಡೆ ಈ ಕಡೆ ಇರಬೇಕು. ಯಾಕೆಂದರೆ ಈ ಲೈನನ್ನು ನಾವು ಶಿವಶಕ್ತಿ ಅಂತ ಕರಿತೀವಿ. ಅಂದರೆ ಒಂದು ಸ್ಕ್ವೇರ್ ಆಗಿರ್ತಕ್ಕಂಥದ್ದೊಂದು ಚಿತ್ರದಲ್ಲಿ ಬರ್ಕೊಳ್ಳಿ. ಆ ಕಡೆ ಈಶಾನ್ಯದಿಂದ ಈ ಕಡೆ ನೈಋತ್ಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ, ಜಸ್ಟ್ ಒಂದು ಲೈನ್ ಹಾಕ್ಕೊಳ್ಳಿ. ಆ ಲೈನ್ಗೆ ಲೆಫ್ಟ್ ಸೈಡು ಅಥವಾ ಲೈನ್ಗೆ ರೈಟ್ ಸೈಡನ್ನು ಮಾತ್ರ ನೀವು ಸಂಪನ್ನು ಮಾಡಬೇಕು. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಸಂಪುಗಳು ವಾಸ್ತುದೋಷ. ಯಾಕಂದ್ರೆ ಲೈನ್ ಕಟ್ ಮಾಡಲೇಬಾರ್ದು ಅಂತ ಬರೆದಿದೆ. ನಾವು ತೊಗೊಂಡೋಗಿ ಆ ಮೂಲೆಗೆ ಹಾಕ್ಬಿಡ್ತೀವಿ. ಮೂಲೆಗೆ ಹಾಕಿದಾಗ ಆ ಲೈನ್ ಅದ್ರ ಪಾಸ್ ಆದಾಗ ಗುಂಡಿ ಬೀಳುತ್ತೆ, ಹೋಗುತ್ತೆ. ಎನರ್ಜಿ ಸೆಂಟರ್ಸ್, ನರ್ವ್ ಸೆಂಟರ್ಸ್ನ ಅಲ್ಲೇ ಕಿತ್ತಾಕ್ತಿದ್ದೀವಿ. ಸೊ ವಾಸ್ತುದೋಷ
ನಾವು ಈಶಾನ್ಯ ಮೂಲೆಯಲ್ಲಿ ಅಗದಾಗ್ಲೇ ಆಗಿಬಿಡುತ್ತೆ. ಆದರೆ ಈ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ಆ ರೀತಿಯ ಕಾಂಬಿನೇಷನ್ಸ್ ಇಲ್ಲ. ಏಕೆಂದರೆ ಆ ಒಂದು ಕಾರ್ನರ್ಗಿಲ್ಲ, ಅದು ಆ ನರ್ವ್ ಸೆಂಟರ್ನ ಬಿಟ್ಟು ಸೈಡ್ಗಿದೆ. ಇದೇ ಒಂದು ವಿಶೇಷ ಅಲ್ಲಿ. ಸೊ ನರ್ವ್ ಸೆಂಟರ್ ಅಂತ ಕರೀತಾರೆ. ಈ ಸೌತ್ ವೆಸ್ಟಿಂದ ನಾರ್ತ್ ಈಸ್ಟು ನರ್ವ್ ಸೆಂಟರ್ ಅಂತ ಕರೀತಾರೆ. ಆ ನರ್ವ್ ಸೆಂಟರೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದನೇ ಈ ಈಶಾನ್ಯದಿಂದನೇ ಯಾಕೆ ಶುರುವಾಯಿತು ಅಂತಂದರೆ, ಅಲ್ಲಿ ಶಿವ ಪ್ರಾರಂಭವಾಗ್ತಕ್ಕಂಥ ಒಂದು ಥಿನ್ ಲೈನ್ ಬರ್ತಕ್ಕಂಥದ್ದು, ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಲ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಭೂಮಿಲಿ 70% ನೀರೇ ಇರೋದು. ಸೊ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ತೀರ್ಥ ತೊಗೊಳ್ಬೇಕಾದ್ರೂ ಅದು ನೀರಿಂದನೇ ತೊಗೊಳ್ಳೋದು, ಅಭಿಷೇಕದ ನೀರು. ಬಾಯಾರಿಕೆ ಆದಾಗ ನೀರೇ ತೊಗೊಳ್ಳೋದು. ಯಾರು ಮನೆಗೆ ಬಂದರೆ ಫಸ್ಟ್ ಜ್ಯೂಸ್ ಕೊಡಬೇಕು, ಫಸ್ಟ್ ನೀರು ಕೊಡಿ ಅಂತಾರೆ. ದೇಹಕ್ಕೆ ನೀರು ಇಂಪಾರ್ಟೆಂಟು. ಅದಕ್ಕೆ ಈಶಾನ್ಯದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ನೀರಿನ ಸ್ಥಾನ ಮತ್ತು ಲೈಟ್ ವೇಟ್ ಆಗಿರಬೇಕು. ಯಾಕೆಂದರೆ ಅಲ್ಲಿ ವಾಸ್ತು ಪುರುಷನ ತಲೆ ಬರ್ತಕ್ಕಂಥದ್ದು. ಆ ವಾಸ್ತು ಪುರುಷನ ತಲೆಯಲ್ಲಿ ಇರ್ತಕ್ಕಂಥ ತಂಪನ್ನು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ನಮಗೆ ನೀರನ್ನು ಇರ್ತಕ್ಕಂಥದ್ದು. ಆದರೆ ಎಲ್ಲ ನಾವು ಬ್ಲಾಕ್ ಮಾಡಿಕೊಂಡು ಕಟ್ಟಿದ್ದೀವಿ. ಅದಕ್ಕೆ ನಮ್ಮ ಅಭಿವೃದ್ಧಿ ಯಾಕೆ ಕುಂಠಿತ ಆಗ್ತಾಯಿದೆ? ಬೆಂಗಳೂರಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾಯಿಲ್ಲ? ಮುಂಚೆ ಫುಲ್ ವಿಶಾಲವಾಗಿತ್ತು, ಗಾರ್ಡನ್ ಸಿಟಿ ಇತ್ತು, ದೊಡ್ಡ ರೋಡ್ಗಳಿತ್ತು, ಎಲ್ಲ ಇತ್ತು. ಇವಾಗ ಏನಾಗಿದೆ, ಕಮರ್ಷಿಯಲೈಸ್ ಆಗಿಬಿಟ್ಟು ಎಲ್ಲ ಮನೆ ಕಟ್ಟಬೇಕಂದ್ರೆ ಚಿಕ್ಕದಾಗಿ ಕಟ್ಟಿ ಈ ಜಿಯೋಪತಿಕ್ ಸ್ಟ್ರೆಸ್ ಮಾಡಿಬಿಟ್ಟಿದ್ವಿ ಬೆಂಗಳೂರಿಗೆ. ಈ ಬೆಂಗಳೂರಿಗೆ ಜಿಯೋಪತಿಕ್ ಸ್ಟ್ರೆಸ್ ಯಾವಾಗಾಯಿತೋ ಅಭಿವೃದ್ಧಿ ಭಾಳ ಕಷ್ಟ. ಈಗ ಬೆಂಗಳೂರನ್ನ ನಾವು ಸುಂದರ ನಗರ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ, ಕಾಂಕ್ರೀಟ್ ನಗರ ಅಂತ ಕರಿತೀವಿ. ವಾಸ್ತು ದೋಷ ಎಲ್ಲ ಬಿಟ್ಬಿಟ್ಟು ಎಲ್ಲ ನಮಗೆ ಕಮರ್ಷಿಯಲೈಸ್ ಆದಾಗ, ಫೈನಾನ್ಷಿಯಲಿ ನಾವು ಥಿಂಕಿಂಗ್ ಜಾಸ್ತಿ ಮಾಡಿದಾಗ, ಟ್ರೆಡಿಷ್ನಲ್ ಥಿಂಕಿಂಗು ಕಾಂಟೆಂಪ್ರರಿ ಥಿಂಕಿಂಗು ಹೋದಾಗ ನಗರೇ ಹಾಳಾಗುತ್ತೆ. ನಮ್ಮ ಮನೆ ಒಂದೇ ಅಲ್ಲ, ಆದರೆ ನಾವು ಏನು ಮಾಡೋದು, ನಮ್ಮ ಮನೆ ಸ್ವಲ್ಪ ಆದರೂ ಸರಿ ಮಾಡ್ಕೋಬೇಕು ಅನ್ನೋದು ಈ ವಾಸ್ತು ಫೌಂಡೇಶನ್ ಕಿಟ್ ಒಂದೇ ದಾರಿ. ಎಷ್ಟೋ ಬಿಲ್ಡಿಂಗ್ಗಳು ನಿಂತೋಗಿದೆ, ಎಷ್ಟೋ ಅಪಾರ್ಟ್ಮೆಂಟ್ಗಳ ಕನ್ಸ್ಟ್ರಕ್ಷನ್ ನಿಂತೋಗಿದೆ. ಯಾಕೆ ಅಂತಂದರೆ ವಿ ಆರ್ ಗೋಯಿಂಗ್ ಎಗೇನ್ಸ್ಟ್ ದಿ ರೂಲ್ಸ್ ಆಫ್ ದಿ ಲ್ಯಾಂಡ್. ಅರ್ತ್ ಎನರ್ಜಿದು ಎಗೇನ್ಸ್ಟ್ ರೂಲ್ಸ್ ಹೋದಾಗ ನಾವೇನು ಮಾಡೋಕ್ಕಾಗಲ್ಲ, ಅನುಭವಿಸಲೇಬೇಕು ನಾವೆಲ್ಲ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಏಪ್ರಿಲ್ 25ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸ್ ಶುರು ಆಗ್ತಿರೋದು. ಹಾಗೆ ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫೌಂಡೇಶನ್ ಕಿಟ್ ಸಿಗುತ್ತೆ. ಹಾಗೆ ಯಾರೆಲ್ಲ ಈಗ ಆಲ್ರೆಡಿ ಮನೆ ಕಟ್ಟಿದ್ದೀರಾ ಆದರೆ ವಾಸ್ತು ಪ್ರಕಾರ ಕಟ್ಟಿಲ್ಲ ಅನ್ನೋರಿಗೆ ಇಂಟರ್ನಲ್ ವಾಸ್ತು ಕಿಟ್ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಹಾಗೆ ಇದುವರೆಗೂ ಗುರೂಜಿಯವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಫಸ್ಟ್ ಆಫ್ ಆಲ್ ದಿನೇಶ್ ಗುರೂಜಿಯವರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಬಯಸ್ತೀನಿ. ಯಾಕೆಂತ ಹೇಳಿದರೆ, ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಜ್ಯೋತಿಷ್ಯನ್ನೇ ಮಾಡುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರ ಕಸ್ತೂರಿ ಟಿ ವಿಯಲ್ಲಿ ಅವರು ಜ್ಯೋತಿಷ್ಯನ ಹೇಳ್ತಾ ಇದ್ದರು, ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೆ. ಹಾಗೆ ಒಂದು ದಿವಸ ಅವರು ನೀವು ಕಲಿಬೋದು ಅಂತೇಳಿ ಅಲ್ಲಿ ಹೇಳಿದಾಗ ನಾನು ಆಫ್ಲೈನ್ ಆಗಿ 2017 ಬ್ಯಾಚಿಗೆ ಸೇರಿದೆ ಮಂಗಳೂರಲ್ಲಿ. ಅಲ್ಲಿ ಕ್ಲಾಸಿಗೆ ಹೋದ ನಂತರ ಗೊತ್ತಾಯಿತು ನಾನು ಜ್ಯೋತಿಷ್ಯ ಕಲಿಬೋದು ಅಂತೇಳಿ. ಯಾಕೆಂದರೆ ಅವರು ಹೇಳಿಕೊಡುವಂಥ ರೀತಿಯಾಗಲಿ ಅಥವಾ ನಮಗೆ ಅರ್ಥ ಮಾಡಿಸುವಂಥ ರೀತಿಯಾಗಲಿ ತುಂಬ ಚೆನ್ನಾಗಿದೆ. ಉದಾಹರಣೆ ಸಹಿತವಾಗಿ ಅಥವಾ ನಮ್ಮ ಸುತ್ತಮುತ್ತ ನಡೆಯುವ ಯಾವುದೇ ಒಂದು ಕ್ರಿಯೆ ಬಗ್ಗೆ ಹೇಳಿಕೊಂಡು ಆ ಪಾಠವನ್ನು ಮಾಡ್ತಾಯಿದ್ರು. ಅದರ ನಂತರ ನಕ್ಷತ್ರ ನಾಡಿ ಅಡ್ವಾನ್ಸ್ ಮಾಡಿದೆ, ಆಮೇಲೆ ಟ್ಯಾರೋ ಕಾರ್ಡ್ ಮಾಡಿದೆ, ಆಮೇಲೆ ಎನ್ಸೈಕ್ಲೋಪೀಡಿಯೋ ನ್ಯೂಮರಾಲಜಿ